ಹಾಯ್ ಹಲೋ ನಮಸ್ಕಾರ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ನಿಮ್ಗೆ ಗೊತ್ತಿರ್ಬೋದು ದರ್ಶನ್ ಅವರ ಕೇಸು ಏನೆಲ್ಲ ಆಗ್ತಾ ಇದೆ ಅನ್ನೋದು. ದರ್ಶನ್ ಅವರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಜೈಲಲ್ಲಿ ಕೊಡ್ತಾ ಇಲ್ಲ. ನನಗೆ ತುಂಬಾ ಕಷ್ಟ ಆಗ್ತಿದೆ, ನಾನು ಬಿಸ್ಲೇ ನೋಡಿಲ್ಲ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಅದೆಲ್ಲ ಆದ್ಮೇಲೆ ನ್ಯಾಯಾಧೀಶರು ಅಂದ್ರೆ ಕೋರ್ಟ್ ಅವರಿಗೆ ಬೇಸಿಕ್ ಜೈಲ್ ಮೇನಿನ ಪ್ರಕಾರ ಏನೆಲ್ಲ ಕೊಡ್ಬೇಕೋ ಅದನ್ನ ಕೊಡಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಅಂತ ಒಂದು ಆದೇಶನ ಮಾಡಿದ್ರು. ಅದಾದ್ಮೇಲೂ ಸಹ ಅದು ಯಾವುದು ಕೊಟ್ಟಿಲ್ಲ ಅಂತ ಮತ್ತೆ ಇವರು ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡಿದ್ರು. ಒಂದು ಅರ್ಜಿಯನ್ನ ಕೋರ್ಟ್ಗೆ ಹಾಕಿದ್ರು. ಬಟ್ ಇವ್ರು ಜೈಲಧಿಕಾರಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ ಇಲ್ಲ ನಾವೆಲ್ಲ ಕೊಡ್ತಾ ಇದೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ರು. ಸೊ ಈಗ ಖುದ್ದಾಗಿ ನೀವೇ ಬಂದು ನೋಡಿ ಸ್ವಾಮಿ, ದಯವಿಟ್ಟು ಯಾವುದೇ ರೀತಿ ನೀವ್ ಹೇಳಿದಂತ ಏನು ನಿಯಮಗಳನ್ನ ಹೇಳಿದ್ರಿ ಅದ್ಯಾವುದನ್ನು ಪಾಲಿಸ್ತಾ ಇಲ್ಲ, ಅದ್ಯಾವುದನ್ನು ನನಗೆ ಕೊಡ್ತಾ ಇಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಅರ್ಜಿಯನ್ನು ಹಾಕಿದ್ರು. 310 ಅಡಿ ಸ್ವೀಕಾರ ಮಾಡಿದೆ ಕೋರ್ಟ್. ಸೊ ಅದನ್ನೇನ ಏನೆಲ್ಲ ಆಗುತ್ತೆ, ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನ ಖುದ್ದು ನಮ್ಮ ಜೊತೆ ಅಡ್ವೊಕೇಟ್ ಕಾರ್ತಿಕ್ ಅವರು ಇದ್ದಾರೆ. ಸೊ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಾರ್ತಿಕ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಆಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ದರ್ಶನ್ ಅವ್ರಿಗೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ. ದರ್ಶನ್ ಅವರಿಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಒಬ್ಬ ವಿಚಾರಣಾಧಿ ಕೈದಿಗೆ ಏನೆಲ್ಲ ಸಿಗ್ಬೇಕು ಅದು ಯಾವ್ದು ಸಿಗ್ತಾ ಇಲ್ಲ. ಕೋರ್ಟ್ ಒಂದ್ಸಲ ಆದೇಶ ಮಾಡ್ತು ಅವರಿಗೆ ಏನೇನ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಕೊಟ್ಬಿಡಿ ಅಂತ. ಬಟ್ ಆದ್ರೂ ಇವಾಗ್ಲೂ ಸಿಗ್ತಾ ಇಲ್ಲ ಅಂತ ಅವರು ದರ್ಶನ್ ಕಡೆ ವಕೀಲರು ಮತ್ತೆ ಅರ್ಜಿನ ಹಾಕಿದ್ರು ಕೋರ್ಟ್ಗೆ. ಸ್ವಾಮಿ ನೀವೇ ಬಂದು ವಿಸಿಟ್ ಮಾಡಿ, ನಮ್ಗೆ ನೀವ್ ಹೇಳಿದಂತ ಏನ್ ರಿಕ್ವೈರ್ಮೆಂಟ್ ಕೊಡ್ಬೇಕು ಅದನ್ನ ಜೈಲಧಿಕಾರಿಗಳು ನನಗೆ ಕೊಡ್ತಾ ಇಲ್ಲ, ದಯವಿಟ್ಟು ನೀವೇ ಬಂದು ನಮ್ಮನ್ನ ಚೆಕ್ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಈಗ ಅದನ್ನ ಸ್ವೀಕರಿಸಿದೆ. ಏನ್ ಅರ್ಜಿ ಹಾಕಿದ್ರು 310 ಅಡಿ ಅದನ್ನ ಕೋರ್ಟ್ ಸ್ವೀಕರಿಸಿದೆ. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಸರ್? ಈಗ 310 CRPC ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಟ್ರಯಲ್ ಕಂಡಕ್ಟ್ ಆಗುತ್ತಲ್ಲ, ಯೂಶಲಿ ಟ್ರಯಲ್ ಕಂಡಕ್ಟ್ ಆಗುತ್ತೆ ಯಾವುದೇ ಒಂದು ಸೀರಿಯಸ್ ಪ್ರಕರಣಗಳಲ್ಲಿ. ಟ್ರಯಲ್ ಕಂಡಕ್ಟ್ ಆಗ್ಬೇಕಾದ್ರೆ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ಗೆ ಈ ಒಂದು 310 CRPC ಅಡಿಯಲ್ಲಿ ಪವರ್ ಇರುತ್ತೆ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ. ಆ ಒಂದು ಕ್ರೈಮ್ ಎಲ್ಲಿ ನಡೆದಿರುತ್ತೆ, ಅರೆಸ್ಟ್ ಇನ್ಸಿಡೆಂಟ್, ಅಲ್ಲಿ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಎಲ್ಲಿ ಹೆಣ ಬಿದ್ದಿತ್ತು, ಎಲ್ಲಿ ಯಾವ ಎವಿಡೆನ್ಸ್ ಇತ್ತು, ಲೋಕಲ್ ಇನ್ಸ್ಪೆಕ್ಟ್ ಮಾಡ್ಲಿಕ್ಕೆ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಗೆ ಪವರ್ ಇರುತ್ತೆ. ಈ ಪವರ್ ಸೆಕ್ಷನ್ 310 CRPC ಅಡಿಯಲ್ಲಿ ಇರುತ್ತೆ. ಇದನ್ನ ನಾವು ಇನ್ವೋಕ್ ಮಾಡ್ಬೇಕಾದ್ರೆ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಫಸ್ಟ್ ನೋಟಿಸ್ ಕೊಡ್ಬೇಕಾಗಿ ಬರುತ್ತೆ ಎರಡು ಪಾರ್ಟಿಗಳಿಗೆ, ಪ್ರಾಸಿಕ್ಯೂಷನ್ ಅವ್ರಿಗೆ ಮತ್ತೆ ಡಿಫೆನ್ಸ್ ಸೈಡ್ಗೆ ನೋಟಿಸ್ ಕೊಟ್ಟು ಆಮೇಲೆ ಲೋಕಲ್ ಅಲ್ಲಿ ಎಲ್ಲಿ ಅಲೈಜ್ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಹೋಗ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನ ತಯಾರು ಮಾಡ್ಬೇಕಾಗಿ ಬರುತ್ತೆ. ಆ ಒಂದು ಮೆಮೊರಾಂಡಮ್ ಕೇಸ್ ನ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಆ ಡಾಕ್ಯುಮೆಂಟ್ಸ್ ನ ಇವರು ಎರಡು ಕಡೆ ಯಾರಿದ್ದಾರೆ, ಡಿಫೆನ್ಸ್ ಮತ್ತೆ ಪ್ರಾಸಿಕ್ಯೂಷನ್ ಏಜೆನ್ಸಿ ಅವರು ಅದನ್ನ ಅಪ್ಲೈ ಮಾಡಿ ಅದೊಂದು ಮೆಮೊರಾಂಡಮ್ ನ ಅವರು ತಗೊಂಡು ಇಟ್ಕೊಬೇಕಾಗಿ ಬರುತ್ತೆ. ಸೊ ದಿಸ್ ಇಸ್ ದಿ ಬೇಸಿಕ್ ಇಂಗ್ರೀಡಿಯಂಟ್ಸ್ ಆಫ್ ಸೆಕ್ಷನ್ 310 CRPC. ಬಟ್ ಅದನ್ನ ಈ ರೀತಿಯಾಗಿ ಯೂಸ್ ಮಾಡಬಹುದು. ಇನ್ನೊಂದು ರೀತಿಯಾಗಿ ಯಾವ ತರ ಯೂಸ್ ಮಾಡಬಹುದು ಈ ಒಂದು ಸೆಕ್ಷನ್ ಅಂತ ಹೇಳಿದ್ರೆ, ಈಗ ಕೋರ್ಟ್ ಏನೋ ಒಂದು ಅರ್ಜಿ ಸಲ್ಲಿಸಿರ್ತಾರೆ, ಪ್ರಾಸಿಕ್ಯೂಷನ್ ಕಡೆಯಿಂದನೋ ಅಥವಾ ನಮ್ಮ ಡಿಫೆನ್ಸ್ ಸೈಡ್ ಇಂದನೋ ಏನೋ ಒಂದು ಅರ್ಜಿ ಸಲ್ಲಿಸಿರ್ತಾರೆ. ಇದೇ ಒಂದು ಪ್ರಕರಣದಲ್ಲಿ, ದರ್ಶನ್ ಪ್ರಕರಣದಲ್ಲಿ ತಿಂಗು ಅಥವಾ ಹಾಸಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಜಿನ ಸಲ್ಲಿಸಿರ್ತಾರೆ. ಆ ಅರ್ಜಿಯ ಪ್ರಕಾರ ಜಡ್ಜು ಆರ್ಡರ್ ಮಾಡಿರ್ತಾರೆ, ಡೈರೆಕ್ಟ್ ಮಾಡಿರ್ತಾರೆ ಪ್ರಿಸನ್ ಅಥಾರಿಟೀಸ್ಗೆ, ನೀವು ಏನೊಂದು ಬೇಸಿಕ್ ಅಮ್ಯುನಿಟೀಸ್ ಇದೆ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ನೀವು ಕೊಡ್ಬೇಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಆರ್ಡರ್ ನ ಮಾಡಿರ್ತಾರೆ. ಬಟ್ ಆ ಆರ್ಡರ್ ಮಾಡಿದ ನಂತರನೂ ಸಹ ಇವರು ಆ ಒಂದು ಆರ್ಡರ್ ನ ಸರಿಯಾಗಿ ಕಂಪ್ಲೈ ಮಾಡಿರಲ್ಲ. ಸೊ ಆಗ ಏನಾಗುತ್ತೆ, ಇವರು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಇನ್ಸ್ಪೆಕ್ಷನ್ ಮಾಡುವಂತಹ ಪವರ್ ಇದೆಯಲ್ಲ, ಅದು 310 CRPC ಅಡಿಯಲ್ಲಿ ಬರುತ್ತೆ. ಆ ಒಂದು ಅರ್ಜಿನ ಆ ಸೆಕ್ಷನ್ ಅಡಿಯಲ್ಲಿ ಅರ್ಜಿನ ಸಲ್ಲಿಸ್ಕೊಂಡು ನೀವು ತಾವು ಸೆಷನ್ಸ್ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಯಾರಿದ್ದೀರಾ, ಈಗ ಜುರಿಸ್ಡಿಕ್ಷನ್ ಕೇಸ್ ನಡೀತಾ ಇರೋದು ಸೆಷನ್ಸ್ ಜಡ್ಜ್ ಅಂಡರ್ ಅಲ್ಲಿ. ಸೊ ಅವರು ಬಂದು ನಮ್ಮ ಪ್ರಿಸನ್ ನಲ್ಲಿ ಯಾರು ಎಲ್ಲಿದ್ದಾರೆ ದರ್ಶನ್ ಅವರು, ಅಲ್ಲೇ ಬಂದು ಇನ್ಸ್ಪೆಕ್ಟ್ ನೀವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅರ್ಜಿನ ಸಲ್ಲಿಸ್ಕೊಂಡಿರ್ತಾರೆ. ಯಾಕಂದ್ರೆ ನೀವು ಹೇಳಿದಿರೆ ನಮಗೆ ಮೂಲಭೂತ ಸೌಕರ್ಯ ಏನಿದೆ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳಿದಿರಿ, ಆದ್ರೂ ಸಹ ಕೊಡ್ತಾ ಇಲ್ಲ, ಪ್ರಿಸನ್ ಅಥಾರಿಟೀಸ್ ಅವರು ಕೊಡ್ತಾ ಇಲ್ಲ. ದರ್ಶನ್ ಪರವಾದ ವಕೀಲರ ವಾದವಾಗಿರುತ್ತೆ. ಸೊ ಅದ್ರ ಪ್ರಕಾರವಾಗಿ ಒಂದು ಸೆಕ್ಷನಿನ ಅಡಿಯಲ್ಲಿ ಇವರು ಅರ್ಜಿಯನ್ನ ಸಲ್ಲಿಸ್ಕೊಂಡಿರ್ತಾರೆ. ಸೊ ಈಗ ಏನಾಗಿದೆ, ಆ ಅರ್ಜಿ ಬಂದು ಇದಾಗಿದೆ ಸರ್, ಅಕ್ಸೆಪ್ಟ್ ಆಗಿದೆ ಕೋರ್ಟ್ ಅಲ್ಲಿ. ಅವ್ರು ಬಂದು ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಅಲ್ಲಿ ಇನ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಥವಾ ಅವರು ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ರು ಯಾರಿಗನ್ನ ಡೈರೆಕ್ಟ್ ಕೂಡ ಮಾಡಬಹುದು. ಬೇರೆ ಅಥಾರಿಟಿ ಹೋಗ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ ಲೋಕಲ್ ಜೈಲಲ್ಲಿ ನಾವು ಹೇಳಿರುವಂತಹ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದಾರಾ ಇಲ್ವಾ ಅಂತ ಹೇಳಿ. ಸೊ
ಈ ಸೆಕ್ಷನ್ ಇದು ಹೇಳುತ್ತೆ ಸರ್. ಬಟ್ ಇವಾಗ ಏನಾಗುತ್ತೆ, ಈಗ ಆಲ್ರೆಡಿ ಒಂದು ವೇಳೆ ಅವ್ರು ಬೇರೆ ಇನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ವಿಷಯ ಗೊತ್ತಾದ್ಮೇಲೆ ಜೈಲಧಿಕಾರಿಗಳು ಈ ಹಿಂದೆ ಕೊಡದಂತಹ ಸೌಲಭ್ಯಗಳನ್ನ ಈಗ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅದು ಹಿಂಗೆ ಗೊತ್ತಾಗುತ್ತೆ ಅವ್ರಿಗೆ? ಇಲ್ಲ, ಇವರು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ, ಯಾರಿಗೂ ತಿಳಿಸದೆ ಹೋಗ್ತಾರೆ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಓಕೆ, ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಿ ಹೋಗಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೋಗಿ ದರ್ಶನ್ ಇರುವಂತಹ ಬ್ಯಾರಕ್ ಅಲ್ಲಿ ಹೋಗಿ ನೋಡುವಂತ ಕೆಲಸ ಮಾಡ್ತಾರೆ. ಸೊ ಗೊತ್ತಿದ್ರೆ ಅಲ್ಲಿ ಗೊತ್ತಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನಲ್ಲಿ ವಾಸ್ತವಾಂಶ ಏನಿದೆ ಅದು ಗೊತ್ತಾಗುತ್ತೆ. ಓಕೆ, ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಒಂದು. ಬಟ್ ಇವಾಗ ಏನ್ ಆದೇಶ ಕೊಡ್ತೋ ಅಂದ್ರೆ ಕೋರ್ಟ್, ಸೊ ವಿಸಿಟ್ ಮಾಡಿದ್ದ ಆದೇಶ ಕೊಟ್ಟ ಮೇಲೆ ಇವಾಗ್ಲಿಂದ ಏನಾದ್ರು ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ಒಳ್ಳೇದಲ್ವಾ, ಕೊಡಕ್ ಸ್ಟಾರ್ಟ್ ಮಾಡಿದ್ರೆ. ಅಲ್ಲ, ಅವಾಗ ಏನಾದ್ರು ದರ್ಶನ್ ತಪ್ಪಿತಸ್ಥರಾಗ್ತಾರ ಅಂತ? ಯಾಕಂದ್ರೆ ನೀವು ಸ್ವಾಮಿ ಎಲ್ಲಾ ಕರೆಕ್ಟ್ ಆಗಿ ಕೊಡ್ತಾವ್ರೆ, ಬಟ್ ಇವ್ರು ಸುಳ್ಳು ಹೇಳಿದಾರೆ ಅಂತ ಆಗತ್ತಾ ಅಂತ? ಇಲ್ಲ ಇಲ್ಲ, ಹಾಗೇನಾಗಲ್ಲ. ಬಟ್ ಯಾವ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಂದು ಇನ್ಸ್ಪೆಕ್ಟ್ ಮಾಡಿ ನೋಡಿ, ಜಡ್ಜು ನೋಡಿ ಏನೇನ್ ಕೊಟ್ಟಿದ್ದಾರೆ ಏನೇನ್ ಕೊಟ್ಟಿಲ್ಲ, ಅವ್ರು ಆರ್ಡರ್ ಮಾಡಿರುವಂತಹ ಒಂದು ಪ್ರಾವಿಷನ್ ಪ್ರಕಾರನೇ ಕೊಟ್ಟಿದಾರೋ ಅಥವಾ ಇಲ್ವೋ ಅಂತ ಹೇಳಿ ಅವರೇ ಖುದ್ದಾಗಿ ಹೋಗಿ ಇನ್ಸ್ಪೆಕ್ಟ್ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಆದ್ರಿಂದ ಅವ್ರು ಅಲ್ಲೇ ಹೋಗಿ ನೋಡಿದಾಗ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅವ್ರ ಗಮನಕ್ಕೆ ಬರುತ್ತೆ, ಅದು ಇದ್ ಮಾಡ್ತಾರೆ. ಇನ್ ಕೇಸ್ ಏನಾದ್ರು ಕೊಟ್ಟಿಲ್ಲ ಅಂತ ಜಡ್ಜ್ ಅಥವಾ ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ಬಂದಲ್ಲಿ ಅವರು ಒಂದು ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡ್ಬೋದು ಅಥವಾ ಸಸ್ಪೆನ್ಷನ್ ಗೆ ಆರ್ಡರ್ ಕೂಡ ಮಾಡ್ಬೋದು. ಸರ್, ಆಕ್ಚುಲಿ ಇದರಲ್ಲಿ ಇನ್ನೊಂದು ವಿಷಯನ ಕೇಳ್ಪಟ್ಟೆ, ಕೆಲವೊಂದು ಮಾಧ್ಯಮಗಳಲ್ಲಿ ಬರ್ತಾ ಇತ್ತು ಇದೇ ಕೇಸಿಗೆ ಸಂಬಂಧಪಟ್ಟಂಗೆ. ಆಕ್ಚುಲಿ ದರ್ಶನ್ ಅವರು ಏನ್ ಅರ್ಜಿಗಳು ಹಾಕಿದ್ದಾರೆ, ಸೊ ನನಗೆ ಹಾಸಿಗೆ ದಿಂಬು ಸಿಕ್ಕಿಲ್ಲ ಅಂತ ಅರ್ಜಿ ಹಾಕುವಂತದ್ದಾಗ್ಲಿ, ಅಥವಾ ಬೇರೆ ಇನ್ನೊಬ್ಬ ಕೈದಿ ಅಂದ್ರೆ ದರ್ಶನ್ ಅವ್ರ ಕೇಸಲ್ಲಿ ಇನ್ನೊಬ್ಬ ಆರೋಪಿ ಇರ್ತಾರಲ್ಲ, ಅವರು ಸಹ ಕೆಲವೊಂದು ಅರ್ಜಿಗಳು ಹಾಕಿದ್ದಾರೆ. ಸೊ ಈ ತರ ಅರ್ಜಿಗಳು ಹಾಕೊಂಡು ಡಿಲೇ ಮಾಡ್ತಾ ಇದ್ದಾರೆ, ಟ್ರಯಲ್ ಸ್ಟಾರ್ಟ್ ಆಗ್ಲಿಕ್ಕೆ ಈ ತರ ಡಿಲೇ ಮಾಡ್ತಾ ಇದ್ದಾರೆ, ಸೊ ಇವರೇ ಆಟ ಆಡ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿನ ನಾವು ನೋಡಿದ್ವಿ. ಸೊ ಈ ರೀತಿ ಮಾಡೋದ್ರಿಂದ ಇದು ದರ್ಶನ್ ಅವ್ರಿಗೇನೆ ಕಷ್ಟನಾ ಅಥವಾ ಈ ತರ ಬೇಕು ಅಂತ ಆಟ ಆಡ್ತಾರ? ಇಲ್ಲ, ಈಗ ಏನಾಗುತ್ತೆ, ನಾನು ನಿಮಗೆ ಹಿಂದೆ ತುಂಬಾ ವಿಡಿಯೋಗಳನ್ನು ತಿಳಿಸಿದ್ದೀನಿ. ಹೌದೌದು. ಸೊ ಇದ್ರ ದರ್ಶನ್ ಯಾವುದೇ ರೀತಿಯಾದ ಅರ್ಜಿನ ಸಲ್ಲಿಸಿಲ್ಲ. ಈಗ ಟ್ರಯಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿಯರ್ ಬಿಫೋರ್ ಚಾರ್ಜ್ ಅಂತ ಇರುತ್ತೆ. ವಾಟ್ ವಿಲ್ ಯು ಹಿಯರ್ ಬಿಫೋರ್ ಚಾರ್ಜ್, ಅದನ್ನ ಡಿಸ್ಚಾರ್ಜ್ ಅಂಡರ್ ಸೆಕ್ಷನ್ 227, 228 ಅಡಿಯಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಆರೋಪಿಯ ಪರವಾದ ವಕೀಲರು ಸಲ್ಲಿಸುವಂತಹ ಅಧಿಕಾರ ಆರೋಪಿಗೆ ಇರುತ್ತೆ. ಏನಂತ ಆ ಆರೋಪಿಯ ಒಂದು ಇದು ನೋಡ್ತಾರೆ, ಏನಿದೆ ಅವನ ರೋಲ್ ನೋಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬ ಆರೋಪಿಯು ಈ ಕೇಸಲ್ಲಿ ಅಕ್ಯೂಸ್ ನಂಬರ್ 1 ಒಬ್ರು ಏನಿದ್ದಾರೆ A1, ಅವ್ರ ರೋಲೇ ಬೇರೆ ಇರುತ್ತೆ, A2 ರೋಲೇ ಬೇರೆ ಇರುತ್ತೆ, A3 ರೋಲೇ ಬೇರೆ ಇರುತ್ತೆ. ಒಬ್ಬೊಬ್ಬರಿ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾನೆ, ಒಬ್ಬೊಬ್ಬರಿ ಅಲ್ಲಿ ಫೋಟೋ ಇಡ್ಸ್ಕೊಳಕ್ ಬಂದಿರ್ತಾನೆ. ಅವ್ರು ಎಲ್ಲರಿಗೂ ಸೆಕ್ಷನ್ 302, 201 ಇನ್ವೋಕ್ ಆಗಲ್ಲ. ಸೊ ಆದ್ರಿಂದ ಆ ಒಂದು ಬೇಸಿಸ್ ಮೇಲೆ ಈ ರೈಟ್ ನ ಅವರು ಉಪಯೋಗ ಪಡಿಸ್ಕೊಂತಾರೆ. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಳ್ಳುವಂತ ರೈಟ್ ಇರುತ್ತೆ. ಸೊ ಆ ಒಂದು ಪ್ರಕಾರವಾಗಿ ಅಕ್ಯೂಸ್ಗಳು ಹಾಕೊಂಡಿದ್ದಾರೆ. ದರ್ಶನ್ ಅವ್ರು ಏನು ಹಾಕೊಂಡಿಲ್ಲ, ಯಾಕಂದ್ರೆ ಅವ್ರು ಏನು ಡಿಲೇ ಮಾಡಿದ್ರೆ ಅವ್ರಿಗೆ ಡಿಲೇ ಆಗುತ್ತೆ. ಹೌದೌದು. ಈಗಾಗ್ಲೇ ಯಾರು ಆಚೆ ಇದ್ದಾರೆ, ಜೈಲಿಂದ ಆಚೆ ಇದ್ದಾರೆ, A13 ಏನೋ ಹಾಕೊಂಡಿರಂಗೆ ನನ್ನ ಗಮನಕ್ಕೆ ಬಂದಿದೆ, ಅವ್ರೇನೋ ಹಾಕೊಂಡಿರ್ಬೋದು. ಬಟ್ ಒಳಗಡೆ ಅವ್ರು ಯಾರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿಲ್ಲ. ಓಕೆ, ಆಕ್ಚುಲಿ ಏನು ಕೆಲವೊಂದು ಸುದ್ದಿಗಳು ನಾವು ನೋಡಿದಾಗ ಏನಿಸ್ತು ಅಂದ್ರೆ, ಈ ತರ ಅಪ್ಲಿಕೇಶನ್ ಹಾಕೊಂಡು ಡಿಲೇ ಮಾಡ್ತಾ ಇದಾರೆ, ಬೇಕಂತಾನೆ ಡಿಲೇ ಮಾಡ್ತಾ ಇದಾರೆ, ಕಾನೂನಲ್ಲಿ ಇರ್ತಕ್ಕಂಥ ಕಾನೂನ ಬಳಸ್ಕೊಂಡು ಇವ್ರು ಡಿಲೇ ಮಾಡ್ತಾರೆ, ಟ್ರಯಲ್ಗೆ ತಪ್ಪಿಸ್ಕೊಳ್ಳೋಕೆ ಡಿಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿನ ಕೇಳ್ಪಟ್ವಿ. ಸೊ ಹಾಗಾಗಿ ಈ ಪ್ರಶ್ನೆ ಕೇಳಿದೆ, ಯಾಕೆಂದ್ರೆ ಇದನ್ನ ಡಿಲೇ ಟ್ರಯಲ್ ನಡೆದ್ರೆ ಅಲ್ವಾ ಆಚೆ ಬರೋದು ದರ್ಶನ್, ಅವರೇ ಡಿಲೇ ಮಾಡ್ತಾರೆ. ಓಕೆ, ಅಂದ್ರೆ ಈಗ ಡಿಲೇ ಮಾಡೋದ್ರಿಂದ ಅವ್ರಿಗೆ ನಷ್ಟ. ಆಕ್ಚುಲಿ ಅವ್ರಿಗೆ ನಷ್ಟ, ಅವರು ಡಿಲೇ ಮಾಡ್ತಾ ಇಲ್ಲ ಸರ್. ಹಿಸ್ಟ್ರಿನ ನೀವು ತೆಗೆದು ನೋಡ್ಬೋದು, ಅವರು ಡಿಲೇ ಮಾಡ್ತಾ ಇಲ್ಲ. ಈಗಾಗ್ಲೇ ಆರೋಪಿಗಳು ಯಾರು ಆಚೆ ಇದ್ದಾರೆ ಅವ್ರ ಪರವಾದ ವಕೀಲರು ಈ ಟ್ರಯಲ್ ನಡೆಯೋದು ಮುಂದೆ ಏನ್ ನಡೆಯುತ್ತೆ, ಚಾರ್ಜ್ ಆಗಿ ಟ್ರಯಲ್ ಕಂಡಕ್ಟ್ ಆಗಿ ಎವಿಡೆನ್ಸ್ ಪೋಸ್ಟ್ ಆಗುತ್ತಲ್ಲ, ಸಫಿಶಿಯಂಟ್ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಕೋರ್ಟ್ ಸಲ್ಲಿಸ್ಕೊಂಡಿದ್ದಾರೆ. ಸೊ ಅದು ಮೋಸ್ಟ್ ಪ್ರಾಬಬ್ಲಿ ಮರ್ಡರ್ ಕೇಸ್ ಅಲ್ಲಿ ಡಿಸ್ಚಾರ್ಜ್ ಆಗೋದು ಭಾರಿ ಕಷ್ಟ ಆಗುತ್ತೆ. 35% ರಿಜೆಕ್ಟೇ ಆಗುತ್ತೆ. ಬಟ್ ಸಲ್ಲಿಸ್ಕೊಂಡಿದ್ದಾರೆ, ಆದ್ರಿಂದ ಎಲ್ರಿಗೂ ಅಲ್ಲಿ 17 ಜನಕ್ಕೂ ತೊಂದರೆ ಆಗುತ್ತೆ. ಬಟ್ ಇಟ್ ಇಸ್ ರೈಟ್ ಆಫ್ ದಿ ಅಕ್ಯೂಸ್ಡ್, ಅದನ್ನು ನಾವು ಡಿನೈ ಮಾಡಕ್